ಮಕ್ಕಳೇ, ಗೌರಿ ಪುಟ್ಟ ಹುಡುಗಿ, ಇನ್ನು 4ನೆಯ ವರ್ಗದಲ್ಲಿ ಕಲಿತಾ ಇದ್ದಂಥವಳು. ಶಾಲೆಯ ಗಂಟೆ ಬಾರಿಸಿದ ಕೂಡಲೇ ಮನೆಗೆ ಹೊರಟಳು. ಮನೆಗೆ ಬರುವಾಗ ಅವಳಿಗೆ ತುಂಬ ಕುತೂಹಲ. ಮನೆಯ ಪ್ರವೇಶ ಮಾಡುತ್ತಲೇ, ಅಜ್ಜಿ, ಓ ಅಜ್ಜಿ, ಇವತ್ತೇನಾಯಿತು ಗೊತ್ತುಂಟಾ? ಅಜ್ಜಿ ಮನೆಯ ಕೈತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥವಳು, ಏನಾಯಿತು ಪುಟ್ಟ? ಭಾಳ ಕುತೂಹಲ ಉಂಟಲ್ಲ ಗೌರಿ, ಏನಾಯಿತು? ಆಗ ಗೌರಿ ಹೇಳಿದ್ಲು, ಅಜ್ಜಿ, ಇವತ್ತು ನಾನು ಶಾಲೆಯಿಂದ ಬರ್ತಾ ಇದ್ದೇನಲ್ಲ, ಬರುವಾಗ ನಮ್ಮ ದಾರಿಯಲ್ಲಿದ್ದಂತಹ ಪ್ಲಾಸ್ಟಿಕ್ಕು, ಕಾಗದದ ಚೂರುಗಳು, ಕಸವನ್ನು ನನಗಿಂತ ಒಂದೆರಡು ಅಂದರೆ 6 ಮತ್ತು 7ನೇ ವರ್ಗದ ಹುಡುಗರು, 3-4 ಹುಡುಗರು ತೆಗಿತಾ ಇದ್ದಿದ್ರು. ಇದುವರೆಗೆ ಹಾಗೆ ಮಾಡೋದಿಲ್ಲಾಗಿತ್ತಲ್ಲ ಅವರು, ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಪ್ರಶ್ನಿಸಿದಳು. ಆಗ ಅಜ್ಜಿಗೂ ತನ್ನ ಗೌರಿಯ ಮಾತನ್ನು ಕೇಳಿ ಸಂತೋಷವಾಯಿತು. ಮಗಳೇ, ಮೊದಲು ಬ್ಯಾಗನ್ನು, ಶಾಲೆಯ ಚೀಲವನ್ನು ಇಟ್ಟುಕೋ, ಕೈಕಾಲು ಮುಖ ತೊಳೆದುಕೋ, ತಿಂಡಿ ತಿನ್ನು ಅಂತ ಹೇಳಿ ಅವಳಿಗೆ ಅದು ಮುಗಿದ ಮೇಲೆ ಅಜ್ಜಿ ಹೇಳಿದ್ಲು, ಗೌರಿ, ಇಲ್ಲೇ ಸಮೀಪದಲ್ಲಿ ನಿಮ್ಮ ಶಾಲೆಯ 2 ಹುಡುಗರ ಮನೆ ಇದೆ. ಒಬ್ಬ ಹುಡುಗನ ಮನೆಯಲ್ಲಿ ಕಳೆದ ವಾರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆಯಿತು. ಅವರು ನಿಮ್ಮ ಶಾಲೆಯ ಮುಖ್ಯಾಧ್ಯಾಪಕರನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದರು. ಅಂದರೆ ಅವರಿಗೂ ಅದಕ್ಕೆ ಬರಬೇಕು ಅಂತೇಳಿ ಹೇಳಿದರು. ಹಾಗಾಗಿ ನಿಮ್ಮ ಮುಖ್ಯಾಧ್ಯಾಪಕರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆದರೆ ಅಲ್ಲಿ ನಿಮ್ಮ ಶಾಲೆಯ ಅನೇಕ ಹುಡುಗರು ಸೇರಿದವರು ತಾವು ತಿಂದಂತಹ ಚಾಕ್ಲೇಟ್ಗಳನ್ನು, ಕವರನ್ನು ಅಲ್ಲೇ ಬೀಸಾಡಿದರು, ತಿಂಡಿಗಳನ್ನು ತಿಂದದ್ದನ್ನು ಅಲ್ಲಲ್ಲೇ ಬೀಸಾಡಿದರು, ರಸ್ತೆಗಳ ಮೇಲೆ ಚೆಲ್ಲಿದ್ರು. ಇದನ್ನೆಲ್ಲ ನೋಡಿ ನಿಮ್ಮ ಮುಖ್ಯಾಧ್ಯಾಪಕರಿಗೆ ತುಂಬ ಬೇಸರ ಆಯ್ತಂತೆ. ನೋಡು ಗೌರಿ, ನಿಮ್ಮ ಶಾಲೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾರಂತಲ್ಲ ನೀವು, ಕಸವನ್ನು ಕಸದ ಬುಟ್ಟಿಯಲ್ಲಿ ಹಾಕ್ತೀರಂತೆ, ಮುಖ್ಯಾಧ್ಯಾಪಕರು ನಿಮಗೆಲ್ಲ ಅದೇ ಅಭ್ಯಾಸ ಮಾಡಿದಾರಂತೆ. ಅದನ್ನು ಶಾಲೆಯಲ್ಲಿ ಮಾಡಿದವರು ಇಲ್ಲಿ ಮಾಡಲಿಲ್ಲ ಅಂಥೇಳಿ ಮುಖ್ಯಾಧ್ಯಾಪಕರಿಗೆ ಬೇಸರವಾಯಿತು. ಮತ್ತು ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಮಕ್ಕಳನ್ನು ಸೇರಿಸಿ ಮುಖ್ಯಾಧ್ಯಾಪಕರು ಮಕ್ಕಳಿಗೆ ಹೇಳಿದರಂತೆ, ನೋಡಿ ಮಕ್ಕಳೇ, ನಿಮಗೆ ಶಾಲೆಯಲ್ಲಿ ನಾವು ಸ್ವಚ್ಛತೆಯನ್ನು ಕಲಿಸುತ್ತೇವೆ. ನಾವು ಹೇಳಿದ ಹಾಗೆ ನೀವು ಸ್ವಚ್ಛತೆಯನ್ನು ಪಾಲಿಸ್ತಾ ಇದ್ದೀರಿ, ಕಸವನ್ನು ಕಸದ ಬುಟ್ಟಿಯಲ್ಲಿ ಹಾಕ್ತೀರಿ. ಆದರೆ ಅದನ್ನು ಮನೆಯಲ್ಲೂ ಕೂಡ ಮಾಡಬೇಕಲ್ಲ ನೀವು. ಇಲ್ಲಿ ಈ ರೀತಿ ಕಸವನ್ನು ಬೇಯಿಸಾಕಿದ್ದು ನೋಡಿ ನನಗೆ ತುಂಬ ಬೇಸರವಾಯಿತು. ರಸ್ತೆಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ, ಮನೆಗಳಲ್ಲಿ ಹೀಗೆ ಕಸವನ್ನು ಎಲ್ಲೆಲ್ಲಿ ಚೆಲ್ಲಬಾರದು. ಪ್ಲಾಸ್ಟಿಕ್ ಇರ್ಬೋದು, ಅಥವಾ ಕಾಗದಗಳ ಚೂರು ಇರ್ಬೋದು, ಯಾವುದೇ ಕಸ ಇದ್ದರೂ ಸಹಿತ ಕಸದ ಬುಟ್ಟಿಯಲ್ಲಿ ಹಾಕಬೇಕು. ಈಗಂತೂ ಸರ್ಕಾರದಿಂದ ಮನೆ ಮನೆ ಬಾಗಿಲಿನಲ್ಲಿ ಕಸವನ್ನು ಒಯ್ಯುವುದಕ್ಕಾಗಿ ಗಾಡಿಗಳು ಬರ್ತವೆ. ಸರ್ಕಾರ ಹೀಗೆ ಪ್ರಯತ್ನ ಮಾಡ್ತಾ ಇರುವಾಗ ನಾವು ಸಿಕ್ಕಲ್ಲಿ ಕಸವನ್ನು ಎಸೆದರೆ ಸರಿ ಅಲ್ಲ ಅದು. ಹಾಗಾಗಿ ನೀವೆಲ್ಲ ಮಕ್ಕಳು ಇದನ್ನು ಕಲಿಬೇಕು. ಕೇವಲ ಶಾಲೆಯಲ್ಲಿ ಒಂದೇ ಕಸವನ್ನು ಗುರುಗಳು ಹೇಳಿದ್ದ ಕಾರಣದಿಂದ ಮಾಡುವುದಲ್ಲ, ಎಲ್ಲ ಕಡೆಯಲ್ಲಿಯೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ರಸ್ತೆಯಲ್ಲಿ ಕಸವನ್ನು ಎಸೆಯುವುದರಿಂದ ನಮ್ಮ ಆರೋಗ್ಯ ಹಾಳಾಗ್ತದೆ, ದನಕರುಗಳು ತಿನ್ನುತ್ತವೆ, ಅವರ ಆರೋಗ್ಯವೂ ಹಾಳಾಗ್ತದೆ. ಕೆಲವು ಸಂದರ್ಭದಲ್ಲಿ ಪ್ರಾಣಿಗಳು ಕಸವನ್ನೇ ತಿಂದು ಸಾಯ್ತವೆ, ಪರಿಸರ ಹಾಳಾಗ್ತದೆ ಅಂತ ಹೇಳಿ, ಇನ್ನು ಮುಂದೆ ನೀವೆಲ್ಲರೂ ಈ ರೀತಿಯಾಗಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಬೇಕು, ಆಗ ನನಗೆ ಸಂತೋಷವಾಗುತ್ತದೆ ಎಂದು ನಿಮ್ಮ ಮುಖ್ಯಾಧ್ಯಾಪಕರು ಹೇಳಿದರಂತೆ. ಹಾಗಾಗಿ ಆ ಎಲ್ಲ ಮಕ್ಕಳು ಅದನ್ನು ತಿಳಿದುಕೊಂಡಿದ್ದಾರೆ. ನೀನು ಬರುವಾಗ ಶಾಲೆಯಲ್ಲಿ ಅದಕ್ಕಾಗಿ ಆ ಮಕ್ಕಳು ಶಾಲೆಯ ದಾರಿಯಲ್ಲಿ ಆ ಮಕ್ಕಳು ಕಸವನ್ನು ತೆಗಿತಾ ಇದ್ದಾರೆ, ನೀನು ಕೂಡ ಕಲಿತುಕೊಳ್ಬೇಕು ಅಂತ ಅಜ್ಜಿ ಹೇಳಿದಾಗ ಗೌರಿಗೆ ತುಂಬ ಖುಷಿಯಾಯಿತು. ಅಜ್ಜಿ, ನಾನು ಕೂಡ ನಾಳೆಯಿಂದ ನಮ್ಮ ಮನೆಯಲ್ಲಿ ಚಾಕ್ಲೇಟ್ ತಿಂದದ್ದಿರ್ಬೋದು, ಅಥವಾ ಏನಾದರೂ ನೀವು ತಿಂಡಿ ತಂದು ಕೊಟ್ಟದ್ದಿದ್ರೂ ಸಹಿತ ಅದನ್ನು
ತಿಂದು ಕವರನ್ನು ಅಥವಾ ಕಸವನ್ನು ನಾನು ಕಸದ ಬುಟ್ಟಿಯಲ್ಲೇ ಹಾಕ್ತೇನೆ ಅಂತ ಹೇಳಿದಾಗ ಪುಟ್ಟ ಗೌರಿಯ ಮಾತನ್ನು ಕೇಳಿ ಅಜ್ಜಿಗೂ ನಗೆ ಬಂತು, ಸಂತೋಷವಾಯಿತು. ಇದು ಒಂದು ನಾವು ತಿಳಿದುಕೊಳ್ಳಬೇಕಾದಂತಹ ಕತೆ. ವಿ ಎನ್ ಭಾಗವತ್, ಬರಬಳ್ಳಿ.